ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ನಾನಿವತ್ತು ನಮ್ಮತ್ತೆ ಕೈ ರುಚಿ ಅಂದರೆ ನಮ್ಮತ್ತೆ ಉಪ್ಪಿನಕಾಯಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಸೊ ಅವರು ಹೇಗೆ ಟೊಮೆಟೊ ಉಪ್ಪಿನಕಾಯಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಫಸ್ಟ್ ಇಲ್ಲಿ 2 kg ಟೊಮೆಟೊನ ತೆಗೆದು ನೀಟಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹಾರಾಕಿ ಕಂಪ್ಲೀಟಾಗಿ ಒಣಗೋವರೆಗೂ ಒಣಗಿಸ್ಕೋಬೇಕು. ಅದಾದಮೇಲೆ ಅದನ್ನು ಪೀಸಸ್ ಮಾಡಿ ಒಂದು ಬಾಣಲಿಗೆ ಹಾಕ್ಕೋಬೇಕು. ಸೊ ಒಂದು ತಿಕ್ ಬಾಟಮ್ ಪ್ಯಾನೇ ತೊಗೊಳ್ಳಿ. ಈಗ ಅದನ್ನು ಒಂದು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು. ಇದಕ್ಕೆ ಬೇಯಿಸ್ಬೇಕಾದ್ರೆ ನೆನಪಿಡಿ, 1 ಗ್ಲಾಸಷ್ಟು ಎಣ್ಣೆನ ಹಾಕ್ಕೋಬೇಕು. ಒಂದು ಚಿಕ್ಕ ಗ್ಲಾಸಷ್ಟು ಎಣ್ಣೆ ನೀವು ನೋಡ್ತಿರ್ಬೋದು. ನಾನಿಲ್ಲಿ ಒಂದು ಸ್ಮಾಲ್ ಕಾಫಿ ಕಪ್ ಗ್ಲಾಸಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಆಯಿಲ್, ಎನಿ ಕುಕ್ಕಿಂಗ್ ಆಯಿಲ್. ಇದನ್ನು ಹಾಕಿ ಅವಾಗವಾಗ ಕೈ ಆಡಿಸ್ತಾ ಕಂಪ್ಲೀಟಾಗಿ ನೀರೆಲ್ಲ ಹೋಗಿ ಇದೊಂಥರ ಮುದ್ದೆ ಮುದ್ದೆ ಆಗಿಬಿಡಬೇಕು. ಅಲ್ಲಿ ತನಕ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಇದರಲ್ಲಿ ಯಾವುದೇ ರೀತಿಯ ಕಲರ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಇಲ್ದಿರ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಕಂಪ್ಲೀಟಾಗಿ ಹೆಲ್ದಿ ಆ್ಯಸ್ ವೆಲ್ ಆಸ್ ಟೇಸ್ಟಿಯಾಗಿರುತ್ತೆ. ಈಗ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣನ್ನು ತೊಗೊಂಬಿಡೋಣ. ನಾನು ಇದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಆಲ್ರೆಡಿ ಕ್ಲೀನ್ ಮಾಡಿರ್ತಕ್ಕಂತಹ ಹುಣಸೆಹಣ್ಣು. ನೆನಪಿಡಿ, ಇದನ್ನು ತೊಳೆಯೋದಾಗಲಿ ನೆನೆಸೋದಾಗಲಿ ಮಾಡಬಾರ್ದು, ನೀರು ಹಾಕಬಾರ್ದು. ಒಂದು ಸತಿ ಈ ಟೊಮೆಟೊ ಅಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಇವಾಪ್ರೇಟ್ ಆದಮೇಲೆ ಇದೊಂದು ಸ್ವಲ್ಪ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬಂದಾಗ ಸ್ಟವ್ ಆಫ್ ಮಾಡಿ ಹುಣಸೆಹಣ್ಣನ್ನು ಅದರೊಳಗಡೆ ನೆನೆಸಿಡಬೇಕಾಗತ್ತೆ. ಈಗ ಇಲ್ಲಿ 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಸಾಸಿವೆನ ಸಪ್ರೇಟಾಗಿ ಕಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಲಾಸ್ಟಿಗ ನಾನಿಲ್ಲಿ ಸಾಸಿವೆ ಹುರ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಈಗ ನೀವು ನೋಡ್ತಿರ್ಬೋದು, ಟೊಮೆಟೊ ಕಂಪ್ಲೀಟಾಗಿ ತಿಕ್ಕಾಗಿ ಬಂದಿದೆ, ಅಂದರೆ ನೀರೆಲ್ಲ ಹೋಗಿದೆ ಆಲ್ಮೋಸ್ಟು. ಈ ಸ್ಟೇಜಲ್ಲಿ ನಾನು ಮೊದಲೇ ಹೇಳ್ದಂಗೆ ನಾವಾಗಲೇ ಹುಣಸೆಹಣ್ಣು ತೊಗೊಂಡಿದ್ವಲ್ಲ, ಆ ಹುಣಸೆಹಣ್ಣನ್ನ ಈ ಟೊಮೆಟೊ ಜೊತೆಯಲ್ಲೇ ಸೇರಿಸಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಈ ಹುಣಸೆಹಣ್ಣು ಏನಿದೆ ಅದು ಈ ಟೊಮೆಟೊಲ್ಲೇ ನೆನಿಬೇಕು. ಇದನ್ನು ಸಪ್ರೇಟಾಗಿ ನೀರಲ್ಲಿ ನೆನೆಸಬಾರ್ದು ಅಥವಾ ತೊಳಿಲೂಬಾರ್ದು. ಸೊ ಇಷ್ಟೇ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಈಗ ನೆಕ್ಸ್ಟು ಮಸಾಲ ಆಗಲೇ ಇದು ಮಾಡ್ಕೊಂಡಿದ್ವಲ್ಲ, ಹುರಿದಿಟ್ಕೊಂಡಿದ್ವಲ್ಲ, ಸಾಸಿವೆ, ಮೆಂತ್ಯ ಮತ್ತು ಜೀರಿಗೆ, ಇದನ್ನು ಫೈನ್ ಪೌಡರ್ ಮಾಡ್ಕೊಂಬಿಡೋಣ. ಹಾಗೆ ಇಲ್ಲಿ ಟೊಮೆಟೊ ತಣ್ಣಗಾದ್ಮೇಲೆ ತೋರಿಸ್ತಿದ್ದೀನಿ, ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಸೊ ಇದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಂಪ್ಲೀಟಾಗಿ ಫೈನ್ ಪೌಡರ್ ಆಗಬೇಕು. ಹಾಗೆ ಇದು ಕಂಪ್ಲೀಟಾಗಿ ನುಣ್ಣಗೆ ಪೇಸ್ಟ್ ಆಗಿರಬೇಕು. ಈಗ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ರಫಾಗಿ ತರಿಯಾಗಿ ಜಜ್ಕೋಬೇಕು. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸಪ್ರೇಟಾಗೆ ಹಾಕಬೇಕು. ಸೊ ಇದಾದ ನಂತರ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಇದನ್ನು ಒಂದು ಬಾಣಲಿಗೆ ತೆಗೆದಿಟ್ಕೊಂಬಿಡೋಣ. ಈಗ ಒಗ್ಗರಣೆ ಟೈಮು. ಒಗ್ಗರಣೆಗೆ ಒಂದು ಗ್ಲಾಸಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ. ಆ ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ಬೆಂದು ಚಟ್ಪಟ ಅಂತ ಚಟ್ಗುಟ್ಟಿದ್ಮೇಲೆ ನಾವಾಗಲೇ ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಒಳ್ಳೆ ಸ್ಮೆಲ್ ಕೊಡುತ್ತೆ, ತುಂಬ ಘಮ ಬರುತ್ತೆ. ಸೊ ಈ ಬೆಳ್ಳುಳ್ಳಿ ಎಲ್ಲ ಹಾಕಿದಾದಮೇಲೆ, ಬೆಳ್ಳುಳ್ಳಿ ಕೂಡ ಕಂಪ್ಲೀಟಾಗಿ ಬೆಂದ ಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡು ಜಾಸ್ತಿ ಸೀದ್ಸಕ್ಕೆ ಹೋಗಬೇಡಿ. ಇದು ಬಿಸಿ ಇದ್ದಾಗೇ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಬಿಡೋಣ ಬನ್ನಿ. ಈಗ ಈ ಒಂದು ಒಗ್ಗರಣೆ ಏನಿದೆ, ಇದಕ್ಕೇ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಲ್ಲೇ ನಮಗೆ ಗೊತ್ತಾಗುತ್ತೆ, ಇದರಲ್ಲಿ ಜಾಸ್ತಿ ಎಣ್ಣೆ ಕೂಡ ಹಾಕ್ದಿರೇ ಇರೋದ್ರಿಂದ ಇದು ತುಂಬ ಹೆಲ್ದಿ. ಸೊ ಎಣ್ಣೆ ತೇಲ್ತಾ ಇರೋದಿಲ್ಲ. ಸೊ ಈಗ ನಾವಿಲ್ಲಿ ಪೇಸ್ಟ್ ಇದೆಯಲ್ಲ, ಟೊಮೆಟೊ ಪೇಸ್ಟು, ಅದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಸಾಸಿವೆ, ಮೆಂತ್ಯ ಮತ್ತು ಜೀರಿಗೆ, ಆ ಪೌಡರು ಪ್ಲಸ್ ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಈ ಒಂದು ಪೇಸ್ಟು, ಇದನ್ನು ಹಾಕಿ ನೀಟಾಗಿ ಕಲಿಸ್ಬೇಕು. ಎಲ್ಲೂ ಗಂಟಿರಬಾರ್ದು. ನೀಟಾಗಿ ಕಲಿಸ್ಕೊಂಡು ನೀವು ಇದನ್ನು ಸ್ಟೋರ್ ಮಾಡೋಕ್ಕೆ ಮುಂಚೆ ಒಂಚೂರು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಬೇಕು ಅನಿಸಿದ್ರೆ ನೀವು ಈ ಸ್ಟೇಜಲ್ಲೇ ಹಾಕ್ಕೋಬೋದು. ಅಷ್ಟೇ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಅಪ್ ಟು 6 months ಸ್ಟೋರ್ ಮಾಡ್ಬೋದು. ನೀವು ಫ್ರಿಜ್ ಅಲ್ದಿರಾನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು ಇದನ್ನು ಒಂದು 2 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ಅನ್ನದ ಜೊತೆ, ಉಪ್ಪಿಟ್ಟು ಜೊತೆ, ಚಪಾತಿ ಜೊತೆ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹಾಗೆ ಹೋಗೋಕ್ಕೆ ಮುಂಚೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.